ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಬೆಂಗಳೂರಿನಿಂದ ಹೊರಟಿದಂತಹ ಅದೊಂದು ಕುಟುಂಬ ದೆಹಲಿಯಲ್ಲಿ ನಾಪತ್ತೆಯಾಗಿತ್ತು. ನಾಪತ್ತೆಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕವಾಗಿ ಸಚಿವರಿಗೆ ಆ ಬಗ್ಗೆ ಟ್ಯಾಗ್ ಮಾಡಿ ನನ್ನ ಕುಟುಂಬವನ್ನ ಹುಡುಕಿ ಕೊಡಿ ಅಂತ ಪತಿ ಮಹಾಶಯ ಬೇಡ್ಕೊಂಡಿದ್ರು. ಫೈನಲಿ ಈಗ ಆ ಕುಟುಂಬ ಪತ್ತೆಯಾಗಿದೆ. ಬೆಂಗಳೂರಿನಿಂದ ಹೊರಟು ಕುಟುಂಬ ದೆಹಲಿಯಲ್ಲಿ ಮಿಸ್ಸಿಂಗ್ ಆದಂತಹ ಪ್ರಕರಣ ಕೊನೆಗೂ ಸುಖಾಂತ್ಯ ಕಂಡಿದೆ. ಈ ಪ್ರಕರಣ ದೆಹಲಿಯಲ್ಲಿ ನಾಪತ್ತೆಯಾಗಿದ್ದ ಕುಟುಂಬವನ್ನ ಪತ್ತೆ ಹಚ್ಚಿದ್ದಾರೆ ಪೊಲೀಸರು. ಬೆಂಗಳೂರಿನಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದಂತಹ ತಾಯಿ ಮತ್ತು ಮಕ್ಕಳು ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಪ್ರಯಾಣಿಸಿದ್ರು. ಮೂವರು ಮಾರ್ಚ್ 27ನೇ ತಾರೀಕು ದೆಹಲಿ ತಲುಪದ ಹಿನ್ನೆಲೆಯಲ್ಲಿ ಪತಿ ಆತಂಕಕ್ಕೆ ಒಳಗಾಗಿದ್ರು. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಈ ಬಗ್ಗೆ ಎಕ್ಸ್‌ನಲ್ಲಿ ಪತಿ ಮನವಿ ಸಹ ಮಾಡಿಕೊಂಡಿದ್ರು. ನನ್ನ ಪತ್ನಿ ಮಕ್ಕಳನ್ನ ಹುಡುಕಿ ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ದೆಹಲಿ ತಲುಪುವ ಎಲ್ಲ ಸಿಸಿಟಿವಿಗಳನ್ನು ಪರಿಶೀಲನೆ ನಡೆಸಿದ್ದಾರೆ ಪೊಲೀಸರು. ಮಾರ್ಚ್ 27ರಂದು ದೆಹಲಿಯ ಮೆಟ್ರೋ ಸ್ಟೇಷನ್ ಬಳಿ ಅವರು ಓಡಾಟ ನಡೆಸಿದ್ದ ವಿಜುವಲ್ಸ್ ಕೂಡ ಪತ್ತೆಯಾಗಿದೆ. ಮೆಟ್ರೋ ನಿಲ್ದಾಣದಲ್ಲಿ ಸಿಸಿಟಿವಿಯಲ್ಲಿ ಕೂಡ ಆ ಕುಟುಂಬ ಸೆರೆ ಸಿಕ್ಕಿದೆ. ಹುಡುಕಾಟ ನಡೆಸಿ ತಾಯಿ ಮಕ್ಕಳನ್ನ ಪತ್ತೆ ಮಾಡಿದ್ದಾರೆ ಪೊಲೀಸರು. ಅಂತೂ ಇಂತೂ ಈ ಪ್ರಕರಣ ಸುಖಾಂತ್ಯ ಕಂಡಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳಿ, ಸದ್ಯ ಕುಟುಂಬ ಎಲ್ಲಿದೆ ಏನು ಅನ್ನೋದರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡಿರ್ತಕ್ಕಂತಹ ಪೊಲೀಸರು ಯಾವಾಗ ಅವ್ರನ್ನ ಬೆಂಗಳೂರಿಗೆ ತಲುಪಿಸ್ತಾರೆ, ಹೇಗೆ ಕಣ್ಮರೆಯಾಗಿದ್ರು, ಯಾಕೆ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಿದೆ. ದಿವ್ಯಾ ಅವರು ಮೂಲತಃ ದೆಹಲಿಯವರೇ, ದೆಹಲಿಗೆ ಹೋಗ್ಬೇಕಾಯ್ತು. ದೆಹಲಿಯಲ್ಲೇ ಅವರ ಪತಿ ಇರುವಂಥದ್ದು. ಪತಿಯನ್ನ ಸೇರ್ಲಿಕ್ಕೆ ಬೆಂಗಳೂರಿನಿಂದ, ಅಂದ್ರೆ ಬೆಂಗಳೂರಿನಲ್ಲಿ ರಿಲೇಟಿವ್ ಮನೆಗೆ ಬಂದಿರ್ತಾರೆ. ರಿಲೇಟಿವ್ ಮನೆಗೆ ಬಂದ ಸಂದರ್ಭದಲ್ಲಿ 25ನೇ ತಾರೀಕು ಕರ್ನಾಟಕ ಎಕ್ಸ್‌ಪ್ರೆಸ್ ಏನಿತ್ತು ಅದು ಯಶವಂತಪುರದಿಂದ ಹೊರಡುತ್ತೆ. ಯಶವಂತಪುರದಿಂದ ಹೊರಡಂತ ಎಕ್ಸ್‌ಪ್ರೆಸ್ ರೈಲಿನಲ್ಲಿ ಅವರು ಹೊರಟಿರ್ತಾರೆ. ಹೊರಟಂಥ ಸಂದರ್ಭದಲ್ಲಿ 27ನೇ ತಾರೀಕು ಅವರು ಬೆಳಗಿನ ಜಾವ 6:30 7 ಗಂಟೆ ಸಂದರ್ಭದಲ್ಲಿ ತಲುಪಬೇಕಾಗಿತ್ತು. ಆದರೆ 7 ಗಂಟೆ ಸಂದರ್ಭದಲ್ಲಿ ಅವರು ತಲುಪಿರೋದಿಲ್ಲ. ಅಂದರೆ ದೆಹಲಿಗೆ ಟ್ರೈನ್ ತಲುಪಿರುತ್ತೆ, ಆದರೆ ಆ ತಾಯಿ ಮತ್ತು ಇಬ್ಬರು ಮಕ್ಕಳೇನಿದ್ರು, ಇಬ್ಬರು ಮಕ್ಕಳು ಕೂಡ ಮನೆಗೆ ತಲುಪಿರೋದಿಲ್ಲ. ಜೊತೆಗೆ ಅವರ ಸಂಪರ್ಕವನ್ನು ಕೂಡ ಸಾಧ್ಯವನ್ನ ಮಾಡಲಿಕ್ಕೆ ಅವರ ಬಳಿಯಲ್ಲಿ ಮೊಬೈಲ್ ಕೂಡ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರ ಪತಿ ಸಾಕಷ್ಟು ಹುಡುಕಾಟವನ್ನು ನಡೆಸಿರ್ತಾರೆ. ರೈಲ್ವೆ ಸ್ಟೇಷನ್ಗೆ ಬಂದು ಹುಡುಕಾಟವನ್ನು ನಡೆಸುವಂಥದ್ದು, ಜೊತೆಗೆ ಬೇರೆ ಬೇರೆ ಕಡೆಯಲ್ಲಿ ಅವರ ಡಿಪಾರ್ಟ್ ಆಗಿದೆಯಾ, ಅಂದರೆ ಅವರು ಬೆಂಗಳೂರಿನಿಂದ ಹೊರಟಿದ್ದಾರಾ ಅನ್ನೋದ್ರ ಬಗ್ಗೆನೂ ಕೂಡ ತಿಳ್ಕೊಳ್ಳುವಂಥ, ಒಂದಷ್ಟು ಬೋರ್ಡಿಂಗ್ ಆಗಿದ್ರ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅದು ಕಾಯಂ ಆಗಿರುತ್ತೆ. ಅಂದರೆ ರೈಲ್ವೆ ಇಲಾಖೆ ಅದನ್ನು ಕನ್ಫರ್ಮ್ ಅನ್ನ ಮಾಡಿರ್ತಾರೆ. ಯಾಕೆಂದರೆ ಸ್ಲೀಪಿಂಗ್ ಕೋಚ್ನಲ್ಲಿ ಅವರು ಟಿಕೆಟ್ ಅನ್ನು ಬುಕ್ ಮಾಡಿದ್ರು, ಅವರ ಒಳಗಡೆ ಬೋರ್ಡಿಂಗ್ ಆಗಿರುವಂಥದ್ದು ಕನ್ಫರ್ಮೇಷನ್ ಆಗಿತ್ತು. ಆದರೆ ದೆಹಲಿಗೆ ಇಳಿದಿದ್ದಾರಾ, ದೆಹಲಿಯಿಂದ ಎಲ್ಲಿಗೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿಗಳು ಕೂಡ ಸದ್ಯಕ್ಕೆ ಸಿಕ್ಕಿರಲಿಲ್ಲ. ಅಂದರೆ ಯಾವ ರೈಲ್ವೆ ಸ್ಟೇಷನ್ನಲ್ಲಿ ಇಳಿದಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿ ಇರಲಿಲ್ಲ. ಆ ಹಿನ್ನೆಲೆಯಲ್ಲಿ ಪತಿ ಗಾಬರಿಗೊಂಡಂಥ ಪತಿ ಅಶ್ವಿನಿ ವೈಷ್ಣವ್, ಅಂದರೆ ರೈಲ್ವೆ ಸಚಿವರಿಗೆ ಒಂದು ಟ್ವೀಟ್ ಅನ್ನು ಮಾಡಿದ್ರು. ಟ್ವೀಟ್ ಅನ್ನು ಮಾಡಿ ನನ್ನ ಪತ್ನಿ ಮತ್ತು ಮಕ್ಕಳು ಇಬ್ಬರು ಕೂಡ ನಾಪತ್ತೆಯಾಗಿದ್ದಾರೆ, ಅವರನ್ನ ಪತ್ತೆ ಮಾಡಲಿಕ್ಕೆ ಸಾಕಷ್ಟು ಸಹಾಯವನ್ನು ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ಕೊಂಡಿದ್ರು. ಮನವಿಯನ್ನು ಮಾಡ್ಕೊಂಡ ಬಳಿಕ ಅಶ್ವಿನಿ ವೈಷ್ಣವ್ ಅವರು ಕೂಡ RPF ಪೊಲೀಸ್, ಅಂದರೆ ರೈಲ್ವೆ ಪೊಲೀಸರಿಗೆ ಒಂದು ಸೂಚನೆಯನ್ನು ಕೊಟ್ಟಿರ್ತಾರೆ. ಪ್ರತಿ ರೈಲ್ವೆ ನಿಲ್ದಾಣದ CCTV ಫುಟೇಜಸ್ಗಳಿತ್ತು. ಅಂದರೆ ಎಲ್ಲಾದರೂ ಮಧ್ಯದ ಭಾಗದಲ್ಲಿ ಇಳಿದು ಅವರೆಲ್ಲಾದರೂ ಹೋಗಿದ್ದಾರಾ ಏನೋ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಆದರೆ 27ನೇ ತಾರೀಕು ದೆಹಲಿಯ ಮೆಟ್ರೋ ಸ್ಟೇಷನ್ನಲ್ಲಿ ಅವರ ಫುಟೇಜಸ್ಸು ಏನು ಪೊಲೀಸರಿಗೆ ಸಿಕ್ಕುವಂಥದ್ದು. ಪೊಲೀಸರಿಗೆ ಸಿಕ್ಕಾದ ಬಳಿಕ ಸಾಕಷ್ಟು ಹುಡುಕಾಟ ನಡೆಸ್ತಾರೆ. ದೆಹಲಿಯ ಬೇರೊಂದು ಪ್ರದೇಶದಲ್ಲಿ ಅವರು ಪತ್ತೆಯಾಗಿರುವಂಥದ್ದು. ಅದು ಯಾವ ಕಾರಣಕ್ಕಾಗಿ ನಾಪತ್ತೆಯಾಗಿದ್ರು, ಜೊತೆಗೆ ಪತಿಗೆ ಸಿಕ್ಕಿರೋ ಹಿನ್ನೆಲೆಯಲ್ಲಿ ಪತಿಗಾಗಲೇ ಟ್ವೀಟ್ ಅನ್ನ ಮಾಡಿ ಒಂದು ಕನ್ಫರ್ಮೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ನನ್ನ ಕುಟುಂಬ ನನಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಕನ್ಫರ್ಮೇಷನ್ ಅನ್ನು ಕೊಟ್ಟಿದ್ದಾರೆ. ಪೊಲೀಸರಿಗೆ ಸಹಾಯವನ್ನು ಕೂಡ ಮಾಡಿದಂಥ ಪೊಲೀಸರಿಗೆ ಒಂದು ಅಭಿನಂದನೆಗಳು ಕೂಡ, ಧನ್ಯವಾದಗಳನ್ನು ಕೂಡ ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಇದರ ಜೊತೆಗೆ ಎಲ್ಲಿಗೆ ಹೋಗಿದ್ರು ಮತ್ತು ಯಾರು ಅವರನ್ನ ಹೈಡನ್ನ ಮಾಡಿದ್ರು ಇದ್ರ ಬಗ್ಗೆ ತಿಳ್ಕೊಳ್ಳುವಂಥ ಕೆಲಸಗಳನ್ನು ಈಗ ಪೊಲೀಸರು ಮಾಡ್ತಾ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ, ನಿಮ್ಮೆಲ್ಲ ಮಾಹಿತಿಗೆ.